ನಮಸ್ಕಾರ. ಈಗ ನಮ್ಮ ಜೊತೆ ಇದ್ದಾರೆ ಮೈಸೂರು ವಾರಿಯರ್ಸ್ನ ಓನರ್ ಆದಂಥ ಅರ್ಜುನ್ ರಂಗ ಅವರು. ನಾನು ಭಾಳಷ್ಟು ವರ್ಷಗಳಿಂದ ಅವ್ರನ್ನ ಬಲ್ಲೆ. ಕ್ರಿಕೆಟ್ ಬಗ್ಗೆ ಅವ್ರಿಗಿರುವಂಥ ಪ್ಯಾಷನ್, ಕ್ರೀಡೆ ಬಗ್ಗೆ ಇರುವಂಥ ಪ್ಯಾಷನ್ ನೆಕ್ಸ್ಟ್ ಲೆವೆಲ್. ನಾನು ಹಿಂದೊಮ್ಮೆ ಸ್ಟುಡಿಯೋಗೆ ಎಲ್ಲ ಪ್ಲೇಯರ್ಸನ್ನ ಕರೆಸಬೇಕು ಅಂತಂದಾಗ ಅವರೇ ಮುಂದೆ ಬಂದು ಎಲ್ಲರನ್ನೂ ಕರೆಸಿ ಒಂಥರ ಒಂದು ಹೋಮ್ ಫೀಲ್ ಇತ್ತು. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಾನು ನಿಮ್ಮನ್ನ ಭಾಳಷ್ಟು ವರ್ಷಗಳಿಂದ ಸ್ಪೋರ್ಟ್ಸ್ ರಿಪೋರ್ಟಿಂಗ್ ನಂದು 15 ವರ್ಷ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ರಿಕೆಟ್ ಆ್ಯಂಡ್ ಕ್ರೀಡೆ ಜೊತೆ ಇದ್ದೀರಾ. ಈ ಸಲ ಮೈಸೂರು ವಾರಿಯರ್ಸ್ ಹೇಗೆ ಕಾಣಿಸ್ತಾ ಇದೆ? ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನೀವು ಆಕ್ಷನಲ್ಲಿ ಮಾಸ್ಟರ್ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡ್ತೀರಾ. ಆಕ್ಷನ್ ಹೇಗೆ ಹೋಯ್ತು ಸಲ? ಆಕ್ಷನ್ ತುಂಬ ಚೆನ್ನಾಗಿ ಹೋಯ್ತು. ನಮಗೆ ನಾವೇನು ನೆನೆಸ್ಕೊಂಡಿದ್ವೋ 11 out of 12 ಪ್ಲೇಯರ್ಸ್ ನಮ್ಗೆ ಅವರೇ ಸಿಕ್ಕಿದ್ರು. ಕರುಣ್ ನಾಯರ್ ಒಬ್ಬರು ಮಿಸ್ ಆದರು, ನಮ್ಮ ಲಾಸ್ಟ್ 2 years ಕ್ಯಾಪ್ಟನ್ ಆದರು. ಬಟ್ ಅದೃಷ್ಟಕ್ಕೆ ವೈಶಾಖ್ ವಿಜಯಕುಮಾರ್ ಸಿಕ್ಕಿದ್ರು, ದೇವದತ್ ಪಡಿಕ್ಕಲ್ ಅವ್ರು ಸಿಕ್ಕಿದ್ರು, LR ಚೇತನ್ ಅವರು, ಕಾರ್ತಿಕೇಯ KP. ಸೊ ಒಂದು ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ದೀವಿ ನಾವು. ಓಕೆ. ಈ ಸಲ ಏನಾಗುತ್ತೆ ಅಂತಂದರೆ ಒಂದಷ್ಟು ಇಂಟರ್ನ್ಯಾಷನಲ್ ನೇಮ್ಸ್ ಅವರ ಅವೈಲಬಿಲಿಟಿಯಲ್ಲಿ ಒಂದಷ್ಟು ಇದಿದೆ. ಕೆಲವೊಂದು ಮ್ಯಾಚ್ಗಿದ್ದಾರೆ, ಲೀಗ್ ಸ್ಟೇಜಿಗೆ ಕೆಲವರು ಇದ್ದಾರೆ, ಆಮೇಲೆ ಸಿಗಲ್ಲ. ದೇವದತ್ ಪಡಿಕ್ಕಲ್ ಆ್ಯಕ್ಚುಲಿ ಏನು ಸ್ಟೇಟಸ್? ಅವರು ಇಂಡಿಯಾ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇದು ಆಕ್ಷನ್ನಲ್ಲಿ ನಾವು ಅವ್ರನ್ನ ಪಿಕ್ ಮಾಡಿದ್ಮೇಲೆ ಅನೌನ್ಸ್ ಆಗಿ ಟೀಮು. ಸೊ ನಾವು ಒಂದು ರಿಸ್ಕ್ ತೊಗೊಂಡು ಪಿಕ್ ಮಾಡಿದ್ವಿ. ಗೊತ್ತಿತ್ತು ಅವ್ರು ಸಿಕ್ಕಿದ್ರೆ ನಮಗೆ ಜಾಕ್ಪಾಟ್ ಅಂತ. ಬಟ್ ಅವರು ಇಲ್ಲದೇ ಇದ್ರೂ ಲೀಗ್ ಫೇಸ್ ಮುಗಿದ ತಕ್ಷಣ ಬರ್ತಾರೆ ಅವರು. ಓಕೆ. ಸೊ ಬೆಂಗಳೂರು ಮ್ಯಾಚಸ್ಗೆ ಇರ್ತಾರೆ ಆ್ಯಂಡ್ ಪ್ಲೇ ಆಫ್ಗೆ ಇರ್ತಾರೆ. ಓಕೆ. ಸೊ ಅದೊಂದು ತಿಳಿದಿತ್ತು ನಮಗೆ. ಅದನ್ನ ನೋಡ್ಕೊಂಡೆ ನಾವು ಟೀಮ್ ಬಿಲ್ಡ್ ಮಾಡಿರೋದು. ಓಕೆ. ಬಂದರೆ ಇನ್ನೂ ಬೂಸ್ಟಪ್ ಆಗುತ್ತೆ ಟೀಮ್. ಎಕ್ಸಾಕ್ಟ್ಲಿ. ನಿಮಗೆ ಈ ಸ್ಪೋರ್ಟ್ಸ್ ಆ್ಯಂಡ್ ಪ್ಯಾಷನ್ ಎಷ್ಟು ವರ್ಷಗಳಿಂದ ಹೇಗೆ ಅಂತ? ಚಿಕ್ಕವನಲ್ಲೇ ನಾನು ತುಂಬ ಆಟ ಆಡ್ತಾ ಇದ್ದೆ. ಆ್ಯಂಡ್ ನನಗಂತೂ ಸ್ಪೋರ್ಟ್ಸ್ ಮೆನ್ as well as the way that sports builds character, I strongly believe in it. So adrinda I always encourage sports and I've always been part of sports in one way or the other childhood indane. ಓಕೆ. ಈ ಸಲ ಮೈಸೂರು ಹುಬ್ಳಿ ಮ್ಯಾಚ್ ಆಗ್ತಿದೆ. ಸೊ ಮೈಸೂರಿನ ಆಡಿಯನ್ಸ್ಗೆ ಈ ಮೂಲಕ ಏನು ಹೇಳ್ತಾರೆ? ಯಾವ ರೀತಿ ವೆಲ್ಕಮ್ ಮಾಡ್ತೀರಾ ಮ್ಯಾಚ್ ನೋಡೋಕೆ ಬನ್ನಿ ಅಂತ? ಲಾಸ್ಟ್ ಇಯರ್ ನನಗೆ ಎಷ್ಟು ಫೋನ್ ಕಾಲ್ಗಳು ಬಂತು, ಒಂದು ಮ್ಯಾಚ್ ನಂಗೆ ನೋಡೋಕೆ ಬಿಡಿ, ಮೈಸೂರಲ್ಲಿ ಅಷ್ಟು ಮಹಾರಾಜ ಟ್ರೋಫಿ ಮ್ಯಾಚಸ್ ನಡೀತಾ ಇದೆ ಅಂತ. ಈಗ ಬಂದಿದೆ ಆಯಿತಾ, 4 matches ಎಲ್ಲ ಫ್ರಾಂಚೈಸೀಸು ಆಡ್ತಾರೆ. ಟಿಕೆಟ್ಸ್ ಡಿಸ್ಟ್ರಿಕ್ಟ್ ಬೈ ಝೊಮ್ಯಾಟೋಲ್ಲಿ ಅವೈಲೇಬಲ್ ಇದೆ. ಪ್ಲೀಸ್ ಟಿಕೆಟ್ಸ್ ಪರ್ಚೇಸ್ ಮಾಡಿ, ಬಂದು ಎನ್ಕರೇಜ್ ಮಾಡಿ ಪ್ಲೇಯರ್ಸ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ವಾರಿಯರ್ಸ್ಗೆ ನೀವು ಏನಾರ ಸ್ಟೇಡಿಯಮಿಗೆ ಬಂದು ಚೇರ್ ಮಾಡಿದ್ರೆ ಆ ಸಿಗೋ ಎನರ್ಜಿ ಇನ್ನೆಲ್ಲೂ ಬರೋಲ್ಲ. ಆ್ಯಂಡ್ ಮೈಸೂರು ಸ್ಟೇಡಿಯಂ ಬ್ಯೂಟಿಫುಲ್ ಆಗಿದೆ. ಈ ಸಲ ಮೈಸೂರು ಕನ್ವೀನರ್ ಅವರು, ಮೈಸೂರು ಕಮಿಟಿ ಒಳ್ಳೆ ಸೆಟಪ್ ಕ್ರಿಯೇಟ್ ಮಾಡಿದ್ದಾರೆ. ವಿಲ್ ಹ್ಯಾವ್ ಎ ವಂಡರ್ಫುಲ್ ಟೈಮ್. ಸ್ಟೇಡಿಯಮಿಗೆ ಬನ್ನಿ, ಚೇರ್ ಮಾಡಿ ಮೈಸೂರು ವಾರಿಯರ್ಸ್ಗೆ. ತುಂಬ ಅವ್ರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಆ್ಯಂಡ್ ಒಂದು ಉನ್ನತ ಮಟ್ಟಿಗೆ ಆಡ್ತಾರೆ ಅವರು ನಿಮ್ಮ ಎನ್ಕರೇಜ್ಮೆಂಟಿಂದ. ಸೊ ಪ್ಲೀಸ್ ಬಿ ದೇರ್. ಗೋ ವಾರಿಯರ್ಸ್. ಫೈನಲ್ ಕ್ವಶನ್. ಕರ್ನಾಟಕ ಫ್ರಾಂಚೈಸಿ ಕ್ರಿಕೆಟ್ಗೆ ಬೆಸ್ಟ್ ಇಯರ್ ಈ ಸಲ, ಯಾಕಂದರೆ RCB ಕಪ್ ಗೆದ್ದಿದೆ, 2 ಸಲ ವುಮೆನ್ಸ್ ಗೆದ್ದಿದ್ದಾರೆ. ಸೊ ಈ ಸಲ ಮೈಸೂರು ವಾರಿಯರ್ಸ್ಗೆ ಆ ಕಿರೀಟ ಸಿಗುತ್ತಾ? ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ನಮ್ಮ ಎಫರ್ಟ್ ಅಂತೂ 100% ಇರುತ್ತೆ. ಆರ್ ಬಾಯ್ಸ್ ಆರ್ ಗೇರ್ಡ್ ಅಪ್ ಟು ಗೋ ಆ್ಯಂಡ್ ಪುಟ್ ಔಟ್ ದ ಬೆಸ್ಟ್ ಸ್ಟೆಪ್ ದೇರ್. ಆ್ಯಂಡ್ ಯು ನೋ ವಾಟ್ ಎವರ್ ಹ್ಯಾಪನ್ಸ್ ದ ಡೇ, ತಾಯಿ ಚಾಮುಂಡೇಶ್ವರಿ ನಮ್ಮನ್ನೆಲ್ಲ ಕಾಪಾಡಲಿ, ಟೀಮ್ ಹೆಲ್ತಿಯಾಗಿರಲಿ. ನಮ್ಮ ಕರ್ತವ್ಯ ಟೀಮ್ ಬಿಲ್ಡ್ ಮಾಡೋದು, ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡೋದು, ಕ್ಯಾರೆಕ್ಟರ್ ಕೊಡೋದು ಟೀಮ್ಗೆ. ಮಿಕ್ಕಿದ್ದು ಪರ್ಫಾರ್ಮೆನ್ಸ್ ಮಾಡೋದು ಹುಡುಗರಿಗೆ ಬಿಟ್ಟಿದ್ದು. ಆ್ಯಂಡ್ ಐ ಆಮ್ ಶೂರ್ ದೇ ವಿಲ್ ಡೂ ದಟ್. Thank you so much. All the best for this tournament, sir. Thank you, sir. Thank you.